ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಎಲ್ಲ ನೋಟ್ಸ್ ಅನ್ನು ಕೂಡ ನಿಮ್ಮ ಒಂದು ಎಕ್ಸಾಮ್ಸ್ಗೆ ತುಂಬಾ ಉಪಯುಕ್ತವಾಗಿರುವಂತಹ ನೋಟ್ಸ್ ಆಗಿರುತ್ತೆ, ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ನಾವು 5ನೇ ತರಗತಿಗೆ ಸಂಬಂಧಪಟ್ಟಂತೆ 13 ಚಾಪ್ಟರ್ಸ್ ಅಲ್ಲಿ ನಾವು 7 ಚಾಪ್ಟರ್ಸ್ ಪಾರ್ಟ್ 2 ಅಲ್ಲಿ ನಾವು ಕಂಪ್ಲೀಟ್ ಮಾಡಿದೀವಿ. 7 ಚಾಪ್ಟರ್ಸ್ ವರೆಗೂ ಪಾರ್ಟ್ 1 ಮತ್ತೆ ಪಾರ್ಟ್ 2 ನಲ್ಲಿ ಕಂಪ್ಲೀಟ್ ಮಾಡಿದೀವಿ. ಈಗ 8ನೇ ಒಂದು ಅಧ್ಯಾಯವನ್ನು ನೋಡ್ತಾ ಹೋಗೋಣ. ನೋಡಿ, ಇದರಲ್ಲಿ ಏನಾಗುತ್ತೆ, ಮಕ್ಕಳು ಗುಣಲಕ್ಷಣಗಳ ಆಧಾರದ ಮೇಲೆ ವಸ್ತುಗಳನ್ನ ಘನ, ದ್ರವ, ಅನಿಲ ಹಾಗೂ ಸಂಯುಕ್ತಗಳು ಅಥವಾ ಮಿಶ್ರಣಗಳಾಗಿ ವರ್ಗೀಕರಿಸುವಂತಹ ಒಂದು ಸಾಮರ್ಥ್ಯವನ್ನ ಇಲ್ಲಿ ಪಡ್ಕೋತಾರೆ. ಓಕೆ, ಅದಕ್ಕೆ ಸಂಬಂಧಪಟ್ಟಂತೆ MCQs ನೋಡ್ತಾ ಹೋಗೋಣ. ನೀರಿನ ಘಟಕಾಂಶಗಳು. ನೋಡಿ, ನೀರಿನ ಘಟಕಾಂಶಗಳು ಅಂತ ಬಂದಾಗ ಹೈಡ್ರೋಜನ್ ಮತ್ತು ಕಾರ್ಬನ್, ಹೈಡ್ರೋಜನ್ ಮತ್ತು ಆಕ್ಸಿಜನ್, ಕಾರ್ಬನ್ ಮತ್ತು ಆಕ್ಸಿಜನ್, ಹೈಡ್ರೋಜನ್ ಮತ್ತು ನೈಟ್ರೋಜನ್. ನೋಡಿ, ನೀರು ಅಂತ ಬಂದಾಗ ನಾವೇನಂತ ಹೇಳ್ತೀವಿ, H2O ಅಂತ ಹೇಳ್ತೀವಿ, ಹೌದಲ್ವಾ? ಸೊ ಹಾಗಾಗಿ ಇಲ್ಲಿ ಹೈಡ್ರೋಜನ್ ಇದೆ, ಆಕ್ಸಿಜನ್ ಇದೆ. ಸೊ ಉತ್ತರ ಏನು? ಹೈಡ್ರೋಜನ್ ಮತ್ತು ಆಕ್ಸಿಜನ್. ಸಂಯುಕ್ತ ವಸ್ತುವಿನಲ್ಲಿನ ಕಣಗಳು. ನೋಡಿ, ಸಂಯುಕ್ತ ವಸ್ತು ಇದು ನೋಡಿ H2O ಏನಿದೆಯಲ್ಲ, ಈಗ ನೋಡಿ ಕಾಂಪೌಂಡ್ ಅಂತ ಹೇಳ್ತೀವಿ. ಸಂಯುಕ್ತ ವಸ್ತುಗಳು ಅಂತ ಹೇಳಿದ್ರೆ ಕಾಂಪೌಂಡ್ಸ್ ಅಂತ ನಾವೇನ್ ಕರಿತೀವಿ. ಅದರಲ್ಲಿ ಇರುವಂತಹ ಕಣಗಳು ಏನಾಗಿರ್ತವೆ ಅಂತ ಕೇಳಿದರೆ, ಘಟಕಗಳು ಮೂಲ ಗುಣಗಳನ್ನ ಉಳಿಸಿಕೊಂಡಿರ್ತವೆ, ಸರಳ ವಿಧಾನದಿಂದ ಘಟಕಗಳನ್ನ ಬೇರ್ಪಡಿಸುವಂತಿರುತ್ತವೆ, ಘಟಕಗಳು ನಿರ್ದಿಷ್ಟ ಅನುಪಾತದಲ್ಲಿ ಸೇರಿರೋದಿಲ್ಲ, ಘಟಕಗಳು ರಾಸಾಯನಿಕವಾಗಿ ಬೆರ್ತಿರ್ತವೆ ಅಂತ ಇದೆ. ನೋಡಿ, ಸಂಯುಕ್ತ ವಸ್ತುವಿನಲ್ಲಿ ಯಾವಾಗ್ಲೂ ಕಣಗಳು ಅಂತ ಬಂದಾಗ ಅವು ರಾಸಾಯನಿಕವಾಗಿ ಬೆರ್ತಿರ್ತವೆ ಘಟಕಗಳು. ಓಕೆ, ಅವೇನಿರ್ತವಲ್ಲ ರಾಸಾಯನಿಕವಾಗಿ ಬೆರ್ತಿರ್ತವೆ ಒಂದಕ್ಕೊಂದು. ಓಕೆ, ಅದು ನೋಡಿ, ಘಟಕಗಳು ಮೂಲ ಗುಣಗಳನ್ನ ಉಳಿಸ್ಕೊಂಡಿರ್ತವೆ, ಸರಳ ವಿಧಾನದಿಂದ ಘಟಕಗಳನ್ನ ಬೇರ್ಪಡಿಸುವಂತಿರುತ್ತವೆ, ಘಟಕಗಳು ನಿರ್ದಿಷ್ಟ ಅನುಪಾತದಲ್ಲಿ ಸೇರಿರೋದಿಲ್ಲ. ನೋಡಿ, ಅವು ನಿರ್ದಿಷ್ಟ ಅನುಪಾತದಲ್ಲಿನೇ ಅವು ಸೇರಿರೋದು. ಓಕೆ, ಅದ್ರಲ್ಲಿ ಅದನ್ನ ಲಾ ಆಫ್ ಕನ್ಸರ್ವೇಶನ್ ಆಫ್ ಮಾಸ್ ಅಂತ ಏನಿದೆ ಅದ್ರೊಳಗಡೆ ನೀವು ಅದನ್ನ ಸ್ಟಡಿ ಮಾಡ್ತೀರಾ. ಸೊ ಇದಕ್ಕೆ ಸದ್ಯಕ್ಕೆ ನೋಡ್ಕೊಳ್ಳಿ, ದಟ್ ಇಸ್ ಸಂಯುಕ್ತ ವಸ್ತುವಿನಲ್ಲಿನ ಕಣಗಳು ಯಾವಾಗ್ಲೂ ಅದರ ಘಟಕಗಳು ರಾಸಾಯನಿಕವಾಗಿ ಬರ್ತಿರ್ತವೆ ಅನ್ನೋದೇನಿದೆಯಲ್ಲ, ಇದು ಸರಿಯಾದಂತ ಉತ್ತರ. ಅಡುಗೆ ಮನೆಯಲ್ಲಿ ಮಾಡುತ್ತಿರುವ ಅಡುಗೆ ಪರಿಮಳ. ನೋಡಿ, ಅಡುಗೆ ಮನೆಯಲ್ಲಿ ಮಾಡುತ್ತಿರುವಂತಹ ಅಡುಗೆಯ ಪರಿಮಳ ಮನೆಯ ತುಂಬಾ ಆವರಿಸಿದೆ. ಇದಕ್ಕೆ ಕಾರಣ ಏನು? ಘನವಸ್ತುಗಳಲ್ಲಿ ಕಣಗಳು ಒತ್ತೊತ್ತಾಗಿರುವುದರಿಂದ, ಅನಿಲದಲ್ಲಿ ಶಾಖ ಕೊಟ್ಟಾಗ ಕಣಗಳು ಹೆಚ್ಚಾಗುವುದರಿಂದ, ಅಡುಗೆ ಮನೆಯು ಚಿಕ್ಕದಾಗಿರುವುದರಿಂದ, ಅನಿಲವು ಸುಲಭವಾಗಿ ಪ್ರಸರಣವಾಗುವುದರಿಂದ ಅಂತ ಇದೆ. ನೋಡಿ, ಘನವಸ್ತುಗಳಲ್ಲಿ ಕಣಗಳು ಒತ್ತೊತ್ತಾಗಿರೋದ್ರಿಂದ ಇದೆ. ನೋಡಿ, ಘನವಸ್ತುಗಳು ಯಾವಾಗ್ಲೂ ಒತ್ತೊತ್ತಾಗಿ ಇರುತ್ತೆ ಅದರೊಳಗೆ ಇರುವಂತಹ ಕಣಗಳು. ಆದ್ರೆ ಇದಕ್ಕೆ ಸರಿಯಾದಂತ ಸಮಂಜಸ ಉತ್ತರ ಅಲ್ಲ. ಅನಿಲದಲ್ಲಿ ಶಾಖ ಕೊಟ್ಟಾಗ ಕಣಗಳು ಹೆಚ್ಚಾಗೋದ್ರಿಂದ, ಇದು ಕೂಡ ಸರಿಯಾದಂತ ಉತ್ತರ ಅಲ್ಲ. ನೋಡಿ, ಅನಿಲವು ಸುಲಭವಾಗಿ ಪ್ರಸರಣವಾಗುವುದು, ಡಿಫ್ಯೂಷನ್ ಅಂತ ಹೇಳ್ತೀವಿ. ಓಕೆ, ಡಿಫ್ಯೂಷನ್ ಅಂತ ಹೇಳ್ತೀವಿ. ಓಕೆ, ಇಂಗ್ಲಿಷ್ ನಲ್ಲಿ ಡಿಫ್ಯೂಷನ್ ಅಂತ ಹೇಳ್ತೀವಿ. ಸೊ ದಟ್ ಹಾಗಾಗಿ ಪರಿಮಳ ಏನಿದೆ, ಈಗ ಇದಕ್ಕಿನ್ನು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಊದಿನ ಕಡ್ಡಿ ಹಚ್ಚಿದಾಗ ಹೇಗೆ ದೇವ್ರ ಮನೇಲಿ ಹಚ್ತಿರೋದು ಮನೆ ಹೊರಗಿನವರೆಗೂ ಯಾವ ರೀತಿ ಪರಿಮಳ ಬೀರುತ್ತಲ್ವಾ, ಅದಕ್ಕೆ ಕಾರಣ ಏನು? ವಾಟ್ ಇಸ್ ದ ರೀಸನ್ ಬಿಹೈಂಡ್ ಇಟ್ ಅಂತ ಹೇಳಿದ್ರೆ ಡಿಫ್ಯೂಷನ್ ಅಂತ ಹೇಳ್ತೀವಿ. ಸೊ ಅದೇ ಇಲ್ಲೂ ಕೂಡ. ಓಕೆ, ಅನಿಲ ಸ್ಥಿತಿಯನ್ನ ಪ್ರತಿನಿಧಿಸುವಂತಹ ಸರಿಯಾದ ಜೋಡಿ ಯಾವುದು? ಪೆನ್ನು ಮತ್ತು ಪುಸ್ತಕ, ಹಾಲು ಮತ್ತು ಮೊಸರು, ನೀರಾವಿ ಮತ್ತು ಹೊಗೆ, ಲೋಟ ಮತ್ತು ಹೊಗೆ ಅಂತ ಇದೆ. ಓಕೆ, ಅನಿಲ ಸ್ಥಿತಿ ಅಂದ್ರೆ ಏನು? ಹೊಗೆ. ಓಕೆ, ಗ್ಯಾಸಿಯಸ್ ಸ್ಟೇಟ್ ಅಂತ ಹೇಳ್ತೀವಿ. ಓಕೆ, ಈ ಒಂದು ಗ್ಯಾಸಿಯಸ್ ಸ್ಟೇಟ್ ಅನ್ನ ಹೇಳುವಂತದ್ದು ಸರಿಯಾದ ಜೋಡಿ ಯಾವುದು? ನೀರಾವಿ ಮತ್ತೆ ಹೊಗೆ. ಓಕೆ, ವಸ್ತು ಮತ್ತು ಅದರ ಲಕ್ಷಣಗಳನ್ನ ತೋರಿಸುವಂತಹ ಸರಿಯಾದ ಜೋಡಿ. ವಸ್ತು ಮತ್ತು ಅದರ ಲಕ್ಷಣಗಳು ಇವೆರಡನ್ನು ತೋರಿಸುವಂತಹ ಸರಿಯಾದ ಜೋಡಿ ಯಾವುದು? ಕಲ್ಲು ಮೃದುವಾಗಿರುತ್ತೆ, ಮುಳುಗುತ್ತೆ. ಪೆಟ್ರೋಲ್ ಗಟ್ಟಿಯಾಗಿದ್ದು ಹರಿಯುವುದಿಲ್ಲ. ಸ್ಪಂಜು ಭಾರವಿದ್ದು ತೇಲುತ್ತೆ. ಇಟ್ಟಿಗೆ ಗಟ್ಟಿಯಾಗಿದ್ದು ಮುಳುಗುತ್ತೆ. ಓಕೆ, ಇದಕ್ಕೆ ಸರಿಯಾದಂತ ಉತ್ತರ ಏನು? ಇಟ್ಟಿಗೆ ಗಟ್ಟಿಯಾಗಿರುತ್ತೆ ಜೊತೆಗೆ ಮುಳುಗುತ್ತೆ. ಇದು ಸರಿಯಾದಂತ ಉತ್ತರ. ಇವುಗಳಲ್ಲಿ ದ್ರವರೂಪದ ಮೂಲ ವಸ್ತು ಯಾವುದು? ನೋಡಿ, ದ್ರವರೂಪದ ಮೂಲ ವಸ್ತು ಯಾವುದು? ಪೆಟ್ರೋಲ್, ಪಾದರಸ, ಹಾಲು ಎಲ್ಲವೂ ಅಂತ ಇದೆ 6ನೇ ಪ್ರಶ್ನೆಗೆ. ಓಕೆ, ನೋಡಿ, ದ್ರವರೂಪದ ಮೂಲ ವಸ್ತು ಯಾವುದು? ಇದಕ್ಕೆ ಸರಿಯಾದ ಉತ್ತರ ಪಾದರಸ. ಇದು ನೆನಪಿನಲ್ಲಿ ಇಡ್ಲಿ. ಈ ಒಂದು ಕ್ವೆಶನ್ ಅನ್ನ ಯಾವಾಗ್ಲೂ ನೆನಪಿನಲ್ಲಿ ಇಟ್ಕೊಂಡಿವಿ.
ವೆರಿ ಇಂಪಾರ್ಟೆಂಟ್ ಇದು. ಓಕೆ, ದ್ರವ ರೂಪದ ಮೂಲ ವಸ್ತು ಯಾವುದು ಅಂತ ಹೇಳಿದ್ರೆ ಪಾದರಸ. ಅಂದ್ರೇನು? ಮರ್ಕ್ಯೂರಿ ಅಂತ ಹೇಳ್ತೀವಿ, ಹೌದಲ್ವಾ? ಸೊ ಇವುಗಳಲ್ಲಿ ದ್ರವ ರೂಪದ ಮೂಲ ವಸ್ತು ಪಾದರಸ. ಈ ಸಂಪನ್ಮೂಲವು ಬಳಸಿದಂತೆ ಮುಳುಗು ಹೋಗೋದಿಲ್ಲ. ಅಂದ್ರೆ ಮೀನ್ಸ್ ಮುಗಿದು ಹೋಗೋದಿಲ್ಲ, ಖಾಲಿ ಆಗೋದಿಲ್ಲ. ಈ ಸಂಪನ್ಮೂಲವು ಬಳಸ್ತಾ ನಾವ್ ಎಷ್ಟು ಬಳಸಿದ್ರು ಕೂಡ ಅದು ಖಾಲಿ ಆಗೋದಿಲ್ಲ. ಅಂತ ಒಂದು ಸಂಪನ್ಮೂಲ ಯಾವುದು? ಸೌರಶಕ್ತಿ. ಕಲ್ಲಿದ್ದಲು, ಪೆಟ್ರೋಲಿಯಂ, ಖನಿಜಗಳು. ನೋಡಿದ ಕೂಡಲೇ ಹೇಳ್ತೀರಾ, ದಟ್ ಇಸ್ ಸೌರಶಕ್ತಿ. ರಾಜು ಶಾಲೆಯಲ್ಲಿ ಹಾಲನ್ನ ಲೋಟಕ್ಕೆ ಹಾಕಿಸ್ಕೊಂಡು ಕುಡಿಯುವಾಗ ಹೀಗೆ ಯೋಚಿಸ್ತಾ ಇದ್ದಾನೆ. ದ್ರವಕ್ಕೆ ನಿರ್ದಿಷ್ಟ ಡ್ಯಾಶ್ ಅಂತ ಇದೆ. ಆಕಾರವಿದೆ, ಲೋಟದ ಆಕಾರವನ್ನ ಹೊಂದುತ್ತದೆ. ಆಕಾರವಿದೆ, ಲೋಟದ ಆಕಾರವನ್ನ ಹೊಂದುವುದಿಲ್ಲ. ಇದು ತಪ್ಪು. ಆಕಾರವಿಲ್ಲ, ಲೋಟದ ಆಕಾರವನ್ನು ಹೊಂದುತ್ತದೆ. ಆಕಾರವಿಲ್ಲ, ಲೋಟದ ಆಕಾರವನ್ನು ಹೊಂದುವುದಿಲ್ಲ. ನೋಡಿ, ಆಕಾರವಿಲ್ಲ, ಲೋಟದ ಆಕಾರವನ್ನ ಅದು ಒಳಗೊಂಡುತ್ತೆ ಅನ್ನುವಂಥದ್ದೇನಿದೆ, ಇದು ಸರಿಯಾದಂತ ಉತ್ತರ. ಇನ್ನು 9ನೇ ಪ್ರಶ್ನೆಯನ್ನ ನೋಡಿ. ಬಟ್ಟೆಗೆ ಹಾಕುವ ನೀಲಿ ಉಜಾಲ ಅಂದ್ರೆ ಏನ್ ನಾವು ನೀಲಿ ಹಾಕ್ತಿವಲ್ವ ಉಜಾಲ, ಒಂದು ಬಕೆಟ್ ನೀರಿನಲ್ಲಿ ಹಾಕಿ ಕಲಕಿದಾಗ ಇಡೀ ನೀರೇ ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಹಾಗಾದ್ರೆ ಇದಕ್ಕೆ ಕಾರಣ ಏನು? ನೋಡಿ, ಇಂಥ ಪ್ರಶ್ನೆಗಳನ್ನ ನಾವು ಬಹುತೇಕವಾಗಿ ಎಲ್ಲಾದ್ರಲ್ಲೂ ನಾವು ನೋಡ್ತಾ ಹೋಗ್ತೀವಿ. ಇಂಥ ಪ್ರಶ್ನೆಗಳು ಬಹಳನೇ ಉಪಯುಕ್ತವಾದಂತ ಪ್ರಶ್ನೆಗಳು ಇವೆಲ್ಲ. ನೀವು ಹಿಂದಿನ ಒಂದು ಪೇಪರ್ಸ್ ಅನ್ನ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನ ನೀವು ಯಾರಾದ್ರೂ ಸಾಲ್ವ್ ಮಾಡಿದ್ರೆ ನಿಮಗೆ ಎಲ್ಲಿಂದ ಪ್ರಶ್ನೆಗಳು ಅಂತ ನೋಡಿದ್ರೆ ನೋಡಿ, ಇದರಿಂದನೇ ಗೊತ್ತಾಗ್ತಾ ಹೋಗುತ್ತೆ ನಿಮಗೆ. ಯಾಕೆ ಈ 3ನೇ ತರಗತಿ, 4ನೇ ತರಗತಿ, 5ನೇ ತರಗತಿಯಿಂದ ಪಾಠಗಳನ್ನ ಅಭ್ಯಾಸ ಮಾಡ್ತಾ ಇದೀವಿ ಅಂದ್ರೆ ಇದೇ ಕಾರಣಕ್ಕೆ. ಓಕೆ, ಬಟ್ಟೆಗೆ ಹಾಕುವ ನೀಲಿಯನ್ನ ಒಂದು ಬಕೆಟ್ ನೀರಿನಲ್ಲಿ ಹಾಕಿ ಕಲಕಿದಾಗ ಇಡೀ ಒಂದು ನೀರೇ ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಹಾಗಾದ್ರೆ ಕಾರಣ ಏನು? ನೀರು ಉಜಾಲದಲ್ಲಿ ಕರಗುತ್ತದೆ, ಉಜಾಲವು ನೀರಿನಲ್ಲಿ ಕರಗುತ್ತದೆ, ಹೊಸ ವಸ್ತು ಉತ್ಪನ್ನವಾಗುತ್ತದೆ, ಕೇವಲ ನಮ್ಮ ಕಣ್ಣುಗಳಿಗೆ ಹಾಗೆ ಕಾಣಿಸುತ್ತದೆ ಅಂತ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಏನು ಅಂತ ಹೇಳಿದ್ರೆ, ಉಜಾಲ ಏನಿರುತ್ತಲ್ವಾ ಅದು ನೀರಿನಲ್ಲಿ ಕರಗುತ್ತೆ. ಓಕೆ, ಉಜಾಲ ಏನಿರುತ್ತೆ ಅದು ನೀರಿನಲ್ಲಿ ಕರಗುತ್ತೆ. ಹಾಗಾಗಿ ನಮಗೇನು ಇಡೀ ಒಂದು ನೀರು ನೀಲಿ ಬಣ್ಣಕ್ಕೆ ತಿರುಗುವಂತದನ್ನ ನಾವು ಕಾಣಬಹುದು. ಯಾಕೆ? ಕಾರಣ ಏನು ಅಂದ್ರೆ ಉಜಾಲ ನೀರಿನಲ್ಲಿ ಕರಗೋದ್ರಿಂದ. ಓಕೆ, ಮುಂದಿನ ಪ್ರಶ್ನೆ. ನೀರು ತುಂಬಿದ ಜಾಡಿಯಲ್ಲಿ ಒಂದು ಚಿಟಿಕೆ ಉಪ್ಪು ಅಥವಾ ಸಕ್ಕರೆ ಪುಡಿಯನ್ನ ಹಾಕಿದಾಗ ನೀರು ಹೊರಚೆಲ್ಲೋದಿಲ್ಲ. ಯಾಕೆ? ಈಗ ನೋಡಿ, ಒಂದು ಜರಡಿ ತುಂಬಾ ನೀರು ತುಂಬಿದೆ. ಓಕೆ, ಒಂದ್ ಚಿಟಿಕೆ ಉಪ್ಪು ಅಥವಾ ಸಕ್ಕರೆ ಹಾಕಿದಾಗ ನೀರು ಹೊರಗಡೆ ಚೆಲ್ಲ. ಅದೇ ನಾವು ಒಂದ್ ಕಲ್ಲನ್ನ ಹಾಕಿದ್ರೆ ಅದು ಅಂದ್ರೆ ಮೀನ್ಸ್ ಹೊರಗಡೆ ಬರುತ್ತೆ. ಯಾಕೆ? ನೀರಿಗೆ ನಿರ್ದಿಷ್ಟ ಆಕಾರ ಇರುವುದರಿಂದ, ನೀರಿಗೆ ನಿರ್ದಿಷ್ಟ ಗಾತ್ರ ಇಲ್ಲದೆ ಇರೋದ್ರಿಂದ, ನೀರಿನ ಅಣುಗಳ ನಡುವೆ ಸ್ಥಳಾವಕಾಶ ಇರೋದ್ರಿಂದ, ನೀರಿಗೆ ಮೇಲ್ಮುಖ ಒತ್ತಡ ಇರೋದ್ರಿಂದ ಅಂತ ಇದೆ. ಕೆಲವೊಂದ್ಸತಿ ಇದ್ರಲ್ಲಿ ಯಾವ್ದಪ್ಪ ಪ್ರಶ್ನೆಗೆ ಉತ್ತರ ಅಂದ್ರೆ ಈ 4 MCQs ಅಲ್ಲಿ ಯಾವ್ದು ಉತ್ತರ ಅಂತ ಅನ್ಸುತ್ತೆ ನಿಮಗೆ. ಓಕೆ, ಯಾವ್ದಿರ್ಬೋದು ನೋಡಿ. ನೀರು ತುಂಬಿದ ಜಾಡಿಯಲ್ಲಿ ಒಂದ್ ಚಿಟಿಕೆ ಉಪ್ಪು ಅಥವಾ ಸಕ್ಕರೆಯನ್ನ ಹಾಕಿದಾಗ ನೀರು ಹೊರಗಡೆ ಚೆಲ್ಲೋದಿಲ್ಲ. ಯಾಕೆ ಅಂತ ಕೇಳಿದ್ದಾರೆ. ಓಕೆ, ಯಾಕೆ ಅಂತ ಹೇಳಿದ್ರೆ ನೀರಿನ ಅಣುಗಳ ನಡುವೆ ಅಲ್ಲಿ ಸ್ಥಳಾವಕಾಶ ಇರುತ್ತೆ. ಹಾಗಾಗಿ ಅದು ಆ ಸ್ಥಳವನ್ನ ಈ ಉಪ್ಪು ಅಥವಾ ಸಕ್ಕರೆ ಆಕ್ರಮಿಸ್ಕೊಳ್ಳುತ್ತೆ. ಸೊ ಅದೇ ಕಾರಣ. ನೋಡಿ, ನೀರು ಅಂದ್ರೆ ಏನು? ನೀರು ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇರುತ್ತೆ. ಸೊ ಲೂಸ್ಲಿ ಪ್ಯಾಕ್ಡ್ ಅಂತ ಹೇಳ್ತೀವಿ. ಸೊ ಇಲ್ಲಿರುವಂತಹ ಜಾಗಗಳನ್ನ ಅದು ಅಕ್ಯುಪೈ ಮಾಡ್ಕೊಳ್ಳೋದ್ರಿಂದ ಅದು ಹೊರಗಡೆ ಬರೋದಿಲ್ಲ. ಓಕೆ, 1 kg ಹತ್ತಿಯು ಮತ್ತು 1 kg ಅಕ್ಕಿಯನ್ನ ಹೋಲಿಸಿದಾಗ ಇವೆರಡರಲ್ಲಿ ಒಂದೇ ಪ್ರಮಾಣದ ದ್ರವ್ಯರಾಶಿ ಇದೆ. ಅಕ್ಕಿಯು ಹತ್ತಿಗಿಂತ ಹೆಚ್ಚಿನ ದ್ರವ್ಯರಾಶಿಯನ್ನ ಹೊಂದಿದೆ, ಹತ್ತಿಯು ಅಕ್ಕಿಗಿಂತ ಹೆಚ್ಚಿನ ದ್ರವ್ಯರಾಶಿಯನ್ನು ಹೊಂದಿದೆ. ಇವೆರಡರ ದ್ರವ್ಯರಾಶಿಯನ್ನು ಹೋಲಿಸೋದಕ್ಕೆ ಸಾಧ್ಯವಿಲ್ಲ. ಅಂದ್ರೆ ಇಲ್ಲೂ ಕೂಡ 1 kg ಹತ್ತಿ ಇದೆ, ಇಲ್ಲೂ ಕೂಡ 1 kg ಅಕ್ಕಿ ಇದೆ. ಹತ್ತಿ ಮತ್ತೆ ಅಕ್ಕಿ ಎರಡು ಕೂಡ 1 kgನೇ ಇದೆ, ಹೌದಾ? ಹಾಗಾದ್ರೆ ಇಲ್ಲಿ ದ್ರವ್ಯರಾಶಿ ಪ್ರಮಾಣ ಏನಿದೆ, ಇವೆರಡರ ದ್ರವ್ಯರಾಶಿ ಪ್ರಮಾಣ ಏನಿದೆ ಒಂದೇ ಇದೆ. ಓಕೆ, ಇವೆರಡರಲ್ಲಿ ಒಂದೇ ಪ್ರಮಾಣದ ಅಂದ್ರೆ ಕ್ವಾಂಟಿಟಿ ಏನಿದೆ ಎರಡರದ್ದು ಸೇಮ್ ಇದೆ ಅಂತ ಅದರ ಅರ್ಥ. ಓಕೆ, ಇದು ಏನಿದೆ ಸರಿಯಾದಂತ ಉತ್ತರ. 12ನೇ ಪ್ರಶ್ನೆ. 3 ಗೋಲಿಗಳನ್ನ ನೀರು ತುಂಬಿದ ಬೀಕರ್ ಒಳಗೆ ಹಾಕಿದಾಗ ನೀರು ಹೊರಚೆಲ್ಲುತ್ತೆ. ಇದಕ್ಕೆ ಕಾರಣ ಏನು? ದ್ರವದಲ್ಲಿ ಅಣುಗಳು ಒತ್ತತ್ತಾಗಿದ್ದು ಗೋಲಿಗೆ ಜಾಗವನ್ನ ಬಿಟ್ಟುಕೊಡೋದಿಲ್ಲ. ಗೋಲಿಗಳಿಗೆ ನಿರ್ದಿಷ್ಟ ಗಾತ್ರವಿದ್ದು ಜಾಗವನ್ನು ಆಕ್ರಮಿಸಿಕೊಳ್ತವೆ. ಗೋಲಿಗಳು ನೀರಿನಲ್ಲಿ ಕರಗಿ ನೀರಿನ ಪ್ರಮಾಣ ಹೆಚ್ಚಾಗುತ್ತದೆ. ಗೋಲಿಗಳು ನೀರಿನ ಮೇಲ್ಮುಖ ಒತ್ತಡದಿಂದಾಗಿ ಒಳಗೆ ಇಳಿಯುತ್ತದೆ ಅಂತ ಇದೆ. ಓಕೆ, ಇದು ಸೇಮ್
ಯಾವುದು ಉಪ್ಪು ಅಥವಾ ನೀರು, ಉಪ್ಪು ಅಥವಾ ಸಕ್ಕರೆಯನ್ನ ಹಾಕಿದಾಗ ಯಾಕೆ ಅದು ಹೊರಗಡೆ ಚೆಲ್ಲೋದಿಲ್ಲ ಅಂತ ಇದೆಯಲ್ಲ, ಅದೇ ನೋಡಿ ಮೂರು ಗೋಲಿಗಳನ್ನ ತಗೋತಾರೆ. ನೀರು ತುಂಬಿರುವಂತಹ ಒಂದು ಬೀಕರ್ ಇದೆ, ಅದ್ರೊಳಗಡೆ ನೀರು ತುಂಬಿದೆ. ಓಕೆ, ಆ ನೀರು ತುಂಬಿರುವಂತಹ ಬೀಕರ್ ಅಲ್ಲಿ 3 ಗೋಲಿಗಳನ್ನ ಹಾಕಿದಾಗ ಏನಾಗುತ್ತೆ, ಆ ನೀರು ಹೊರಚೆಲ್ಲುತ್ತೆ. ಇದಕ್ಕೆ ಕಾರಣ ಏನು? ಯಾಕೆ ಅಂತಂದ್ರೆ ಗೋಲಿಗಳಿಗೆ ನಿರ್ದಿಷ್ಟ ಗಾತ್ರ ಇದ್ದು ಜಾಗವನ್ನ ಆಕ್ರಮಿಸ್ಕೊಳ್ತವೆ, ಅದಕ್ಕೋಸ್ಕರ. ಓಕೆ, 13ನೇ ಪ್ರಶ್ನೆ. ಮಚ್ಚು ಅಥವಾ ಕಬ್ಬಿಣದ ಆಯುಧಗಳನ್ನ ಮಾಡುವವರು ಮೊದಲು ಕಬ್ಬಿಣವನ್ನ ಕಾಯಿಸ್ತಾರೆ. ಯಾಕೆ? ನೋಡಿ, ಮಚ್ಚು ಅಥವಾ ಕಬ್ಬಿಣದ ಆಯುಧಗಳನ್ನ ಏನ್ ಮಾಡ್ತಾರೆ, ಅವರು ಮೊದಲು ಕಬ್ಬಿಣವನ್ನ ಕಾಯಿಸ್ತಾರೆ. ಕಾರಣ ಏನು? ಕಬ್ಬಿಣವನ್ನ ಗಡಸು ಮಾಡೋದಕ್ಕೆ ಕಾಯಿಸೋದ್ರಿಂದ ಕಬ್ಬಿಣ ಮೃದುವಾಗುತ್ತೆ, ಕಾಯಿಸುವುದರಿಂದ ಕಬ್ಬಿಣದ ತೂಕ ಹೆಚ್ಚಾಗುತ್ತೆ, ಕಬ್ಬಿಣವು ಕೆಂಪು ಬಣ್ಣಕ್ಕೆ ಬರ್ಲಿ ಅಂತ ಹೇಳಿ ಅಂತ ಇದೆ. ನೋಡಿ, ಮಚ್ಚು ಆಗ್ಲಿ ಕುಡುಗೋಲಾಗ್ಲಿ ಯಾವುದೇ ಒಂದು ನಮಗೆ ನೋಡಿ, ಅದು ಕೂಡ ಕಬ್ಬಿಣನೇ, ಕುಡುಗೋಲು ಕೂಡ ಕಬ್ಬಿಣನೇ, ಕುರ್ಜಿಗೆ ಕೂಡ ಕಬ್ಬಿಣನೇ. ಆದ್ರೆ ಅವು ಮೂರರಲ್ಲೂ ಕೂಡ ಶೇಪ್ ಏನಿದೆ ಡಿಫ್ರೆಂಟ್ ಇದೆ. ಸೊ ಆ ಶೇಪ್ ಬರ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಕಬ್ಬಿಣವನ್ನ ಕಾಯಿಸಿದಾಗ ಅದು ಮೃದುತ್ವವನ್ನ ಪಡ್ಕೊಳ್ಳುತ್ತೆ. ಆಗ ನಮಗೆ ಬೇಕಾಗಿರುವಂತಹ ಒಂದು ಶೇಪ್ ಅನ್ನ ಕೊಡಬಹುದು. ಸೊ ಹಾಗಾಗಿ ಕಾಯಿಸುವುದರಿಂದ ಕಬ್ಬಿಣ ಮೃದುವಾಗುತ್ತೆ ಅನ್ನುವಂಥದ್ದು ಸರಿಯಾದಂತ ಉತ್ತರ. ಇನ್ನು ಮುಂದಿನ ಪ್ರಶ್ನೆ, ಅಡುಗೆ ಮನೆಯಲ್ಲಿ ಕಂಡು ಬರುವಂತಹ ಸಂಯುಕ್ತ ವಸ್ತು ಯಾವುದು? ನೋಡಿದ ಕೂಡಲೇ ಹೇಳ್ತೀರಾ ಯಾವುದು? NaCl, ಯಾವುದು? ಅಡುಗೆ ಉಪ್ಪು. ಓಕೆ, ಅಡುಗೆ ಮನೆಯಲ್ಲಿ ಬಳಸುವಂತಹ ಸೋಡಿಯಂ ಕ್ಲೋರೈಡ್ ಎಂಬ ಈ ರಾಸಾಯನಿಕ ವಸ್ತುವಿನ ಸಾಮಾನ್ಯ ಹೆಸರು ಯಾವುದು? ಅಡುಗೆ ಉಪ್ಪು. ಓಕೆ, ಅಡುಗೆ 15th ಕ್ವೆಶ್ಚನ್ ಅಲ್ವಾ, ಇನ್ನೊಮ್ಮೆ ನೋಡೋಣ. ಎಸ್, ಅಡುಗೆ ಉಪ್ಪು ಹೌದಲ್ವಾ? ಸೋಡಿಯಂ ಕ್ಲೋರೈಡ್ ಅಂತ ಹಿಂದೆ ಹೇಳಿದ್ವಿ, ಅದೇ ಸಾಮಾನ್ಯ ಹೆಸರು ಬಂದು ಅಡುಗೆ ಉಪ್ಪು. ಅಡುಗೆ ಉಪ್ಪನ್ನು ಸಮುದ್ರದ ನೀರಿನಿಂದ ಈ ವಿಧಾನದಿಂದ ತಯಾರಿಸ್ತಾರೆ. ಅಡುಗೆ ಉಪ್ಪನ್ನ ಸಮುದ್ರದ ನೀರಿನಿಂದ ಈ ವಿಧಾನದಿಂದ ತಯಾರಿಸ್ತಾರೆ. ಯಾವುದು? ಬಟ್ಟಿ ಇಳಿಸುವುದು, ಸಾಂದ್ರೀಕರಣ, ಉತ್ಪನ್ನನ ಆವೀಕರಣ ಅಂತ ಇದೆ. ಓಕೆ, ಯಾವ್ದ್ರಿಂದ? ದಟ್ ಇಸ್ ಆವೀಕರಣದಿಂದ ತಯಾರಿಸ್ತಾರೆ. ಓಕೆ, ಆವೀಕರಣ ವಿಧಾನದಿಂದ ಅಡುಗೆಯಲ್ಲಿ ಬಳಸುವ ಈ ವಸ್ತುವನ್ನ ತಯಾರಿಸಲಾಗುತ್ತೆ. ಯಾವುದು? ಅದೇ ಅಡುಗೆ ಉಪ್ಪು. ನೋಡಿ, ಒಂದು ಕ್ವೆಶನ್ ಹಿಡ್ಕೊಂಡು ಎಷ್ಟು ಟೈಪ್ ಕ್ವೆಶನ್ಸ್ ತೆಗ್ದಿದ್ದಾರೆ. ಓಕೆ, ಇವುಗಳಲ್ಲಿ ಸಂಯುಕ್ತ ವಸ್ತು ಯಾವುದು? ಮೀನ್ಸ್ ಕಾಂಪೌಂಡ್ ಯಾವುದು? ನೈಟ್ರೋಜನ್, ಆಕ್ಸಿಜನ್, ಹೈಡ್ರೋಜನ್. ನೋಡಿ, ಆಕ್ಸಿಜನ್, ಹೈಡ್ರೋಜನ್ ಮತ್ತೆ ನೈಟ್ರೋಜನ್. ಆದ್ರೆ ಅಡುಗೆ ಉಪ್ಪು ಬಂದು NaCl. ಸೊ ದಿಸ್ ಇಸ್ ದ ಕಾಂಪೌಂಡ್. ಓಕೆ, ಈಗ ನೋಡೋಣ ವಿವರಣಾತ್ಮಕ ಪ್ರಶ್ನೆಗಳು. ಸಂಯುಕ್ತ ಮತ್ತು ಮಿಶ್ರಣ ಇವುಗಳ ನಡುವಿನ ವ್ಯತ್ಯಾಸಗಳನ್ನ ತಿಳಿಸಿ ಅಂತ ಇದೆ. ನಾನು ಒಬ್ರು ಕಮೆಂಟ್ ಹಾಕಿದ್ರು, ಮೇಡಮ್ ನೀವು ಆದಷ್ಟು ಸ್ವಲ್ಪ ಬರ್ದ ಹೇಳಿದ್ರೆ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ. ನಾನು ಇದನ್ನ ನೀಟಾಗಿ ಹೇಳ್ತಾ ಹೋಗ್ತೀನಿ, ನೀವು ಕೇಳಿಸ್ಕೊಂಡು ನೀವೇನಾದ್ರೂ ನೋಟ್ಸ್ ಮಾಡ್ಕೊಳ್ತಾ ಇದ್ರೆ ನೀಟಾಗಿ ಅಲ್ಲೇ ಸೈಡ್ ಅಲ್ಲಿ ಬರ್ಕೊಂಡ್ಬಿಡಿ. ಇನ್ನು 6th ಸ್ಟ್ಯಾಂಡರ್ಡ್ ಇದಾದ್ಮೇಲೆ ಬರುವಂತಹ 6th, 7th, 8th, 9th, 10th ಇವೆಲ್ಲವೂ ಕೂಡ ನಿಮಗೆ ಉತ್ತರ ಸಹಿತ ಅದರಲ್ಲಿ ಏನು ಪರ್ಟಿಕ್ಯುಲರ್ ಆಗಿ ಆನ್ಸರ್ ಇರುತ್ತೆ ಅದನ್ನೇ ನೀವು ನೋಡ್ತಾ ಹೋಗ್ತೀರಾ. ಅದು ನಿಮ್ಗೆ ಇನ್ ಡೀಟೇಲ್ ನೋಟ್ಸ್ ಆಗಿರುತ್ತೆ. ಓಕೆ, ಸಂಯುಕ್ತ ಮತ್ತು ಮಿಶ್ರಣ. ಸಂಯುಕ್ತ ಮತ್ತೆ ಮಿಶ್ರಣ. ನೋಡಿ, ಸಂಯುಕ್ತ ವಸ್ತು, ಈ ಒಂದು ಸಂಯುಕ್ತ ವಸ್ತು ಏನಿರುತ್ತಲ್ವಾ, ಇದರಲ್ಲಿ ಏನಾಗಿರುತ್ತೆ ನೋಡಿ, ಇಲ್ಲಿ Na ಮತ್ತೆ Cl ಅಂತ ಇದೆ. ಇವೆರಡು ಏನು ರಾಸಾಯನಿಕವಾಗಿ ಬೆರ್ತಿರ್ತವೆ. ಓಕೆ, ರಾಸಾಯನಿಕವಾಗಿ ಬೆರ್ತಿರ್ತವೆ. ಮತ್ತೆ ಜೊತೆಗೆ ಮೂಲ ಗುಣಲಕ್ಷಣಗಳನ್ನ ಉಳಿಸ್ಕೊಂಡಿರೋದ್ರಿಲ್ಲ. ಅಂದ್ರೆ ಇವಾಗ Naಗೆ ಏನ್ ಗುಣಲಕ್ಷಣಗಳು ಇರುತ್ತೋ ಮತ್ತೆ Cl ಗೆ ಏನು ಗುಣಲಕ್ಷಣಗಳು ಇರುತ್ತೋ ಅವು ಪ್ರತ್ಯೇಕವಾದಂತಹ ಗುಣಗಳನ್ನ ಅವು ಉಳಿಸ್ಕೊಂಡಿರೋದಿಲ್ಲ. ಅದಕ್ಕೋಸ್ಕರನೇ ಇಲ್ಲಿ ಹೊಸ ವಸ್ತು ಉತ್ಪನ್ನ ಆಗಿರುತ್ತೆ. ದಟ್ ಇಸ್ NaCl ಅಂತ ಹೇಳ್ತೀವಿ. ಓಕೆ, ಆದ್ರೆ ಮಿಶ್ರಣ ಅಂತ ಬಂದಾಗ ಏನಾಗುತ್ತೆ, ಮಿಕ್ಸ್ಚರ್ ಅಂತ ಬಂದಾಗ ಇದು ಭೌತಿಕವಾಗಿ ಬೆರ್ತಿರುತ್ತೆ. ಇವಾಗ ಮಿಕ್ಸ್ಚರ್ ಅಂತ ಬಂದಾಗ ಫಾರ್ ಎಕ್ಸಾಂಪಲ್ ಶರ್ಬತ್ ಅಂತ ತಗೊಳ್ಳಿ. ಓಕೆ, ಅದು ಭೌತಿಕವಾಗಿ ಬೆರ್ತಿರುತ್ತೆ, ಮೂಲ ಗುಣಲಕ್ಷಣಗಳು ಉಳಿದಿರ್ತವೆ. ಇವಾಗ ನೀವು ನೋಡಿ, ನೀವು ಕುಡ್ದಾಗ, ಈಗ ಶರ್ಬತ್ತನ್ನ ಕುಡ್ದಾಗ ಓ ಇದು ಸಕ್ಕರೆ ಇದೆ, ಇಲ್ಲಿ ಸ್ವಲ್ಪ ನಿಂಬೆಹಣ್ಣಿದೆ, ಇಲ್ಲೊಂದ್ ಸ್ವಲ್ಪ ಏಲಕ್ಕಿ ಇದೆ ಅಂತ ಹೇಳಿ ಯು ಕ್ಯಾನ್ ಫೀಲ್ ಇಟ್, ಹೌದಲ್ವಾ? ಮತ್ತೆ ಹೊಸ ವಸ್ತು ಉತ್ಪತ್ತಿ ಆಗೋದಿಲ್ಲ ಅಲ್ಲಿ. ಓಕೆ, ಕ್ಲಿಯರ್ ಆಯ್ತಾ? ಮುಂದೆ, ಪ್ರತಿನಿತ್ಯ ಮನೆಯಲ್ಲಿ ಉಪಯೋಗಿಸುವಂತಹ 5 ಸಂಯುಕ್ತ ವಸ್ತುಗಳನ್ನ ಬರೆಯಿರಿ ಅಂತ ಇದೆ. ನೋಡಿ, ಅಡಿಗೆ ಉಪ್ಪು, ಇವನ್ ಸಕ್ಕರೆ, ಆಮೇಲೆ ಅಡಿಗೆ ಸೋಡಾ, ಬೇಕಿಂಗ್ ಸೋಡಾ, ಹೌದಲ್ವಾ? ಜೊತೆಗೆ ನೀರು, ನಾವು ಕುಡಿಯುವಂತಹ ನೀರು, ಆಮೇಲೆ ವಾಷಿಂಗ್ ಸೋಡಾ, ಇವೆಲ್ಲವೂ ಏನು 5 ಸಂಯುಕ್ತ ವಸ್ತುಗಳು ಪ್ರತಿನಿತ್ಯ ನಾವು ಮನೆಯಲ್ಲಿ ಬಳಸ್ತಕ್ಕಂಥವು.
ನೀವ್ ಇದನ್ನ ಜೊತೆಗೆ ಅಡುಗೆ ಉಪ್ಪಿಗೆ ಇರುವಂತಹ ರಾಸಾಯನಿಕ ಹೆಸರೇನು, ಅವುಗಳಿಂದ ಏನು ಉಪಯೋಗ, ಅದನ್ನ ಯಾವ ರೀತಿ ತಯಾರಿಸ್ತಾರೆ, ಇವೆಲ್ಲ ನೀವು ಮುಂದಿನ ಕ್ಲಾಸಸ್ ಅಲ್ಲಿ ಕಲಿತಾ ಹೋಗ್ತೀರಾ. ಮೀನ್ಸ್ ತಿಳ್ಕೊಳ್ತಾ ಹೋಗ್ತೀರಾ ಇನ್ ಡೀಟೇಲ್ ಆಗಿ. ಅದು ಏನಿಲ್ಲ ಅಂದ್ರೂ 9th ಅಲ್ಲಿ ಅದು ಬರುತ್ತೆ. ಓಕೆ, ನಿಮ್ಮ ಮನೆಯಲ್ಲಿ ಬಳಸುವಂತ 5 ಧಾತುಗಳನ್ನ ಹೆಸರಿಸಿ ಅಂತ ಇದೆ. ನೋಡಿ 5 ಧಾತುಗಳು. ಹಾಕೊಳ್ಳುವಂತ ಚಿನ್ನ, ಬೆಳ್ಳಿ, ತಾಮ್ರ, ಕಬ್ಬಿಣ, ಅಲ್ಯೂಮಿನಿಯಂ. ಓಕೆ, ಇವೆಲ್ಲ ಏನು ಧಾತುಗಳು. ಮುಂದಿನ ಒಂದು ಪಾಠ 9ನೇ ಪಾಠ. ಇದರೊಳಗಡೆ ಮಕ್ಕಳು ಯಾವ್ದ್ರ ಬಗ್ಗೆ ಕಲಿತಾ ಹೋಗ್ತಾರೆ ಅಂತ ಹೇಳಿದ್ರೆ ಬಾಷ್ಪೀಕರಣ, ಮತ್ತೆ ಮೊಳಕೆ ಒಡೆಯುವಿಕೆ, ಹಾಳಾಗುವಿಕೆಗಳ ಕಾರಣ, ಪರಿಣಾಮಗಳನ್ನ ಸೂಕ್ತ ರೀತಿಯಲ್ಲಿ ವೀಕ್ಷಿಸಿ ಕೋಷ್ಟಕ ಅಥವಾ ಸ್ತಂಭಲೇಖ ನಕ್ಷೆಗಳ ಮೂಲಕ ಅವರು ವ್ಯಕ್ತಪಡಿಸ್ತಾ ಹೋಗ್ತಾರೆ. ಓಕೆ, ಈಗ ನೋಡ್ತಾ ಹೋಗೋಣ. ಮೊದಲನೇದು, ಚಿತ್ರದಲ್ಲಿರುವಂತಹ ಪ್ರಯೋಗದ ಹೆಸರು ಏನು ಅಂತ ಕೇಳಿದ್ದಾರೆ. ನೋಡಿ, ಈ ಒಂದು ಪ್ರಯೋಗ, ಒಂದು ಪ್ಲಾಂಟ್ ಇದೆ, ಪ್ಲಾಂಟ್ ಪಾಟ್ ಅನ್ನ ಇಟ್ಟಿದ್ದಾರೆ, ಇಲ್ಲಿ ಕವರ್ ಕಟ್ಟಿದ್ದಾರೆ. ಅಂದ್ರೆ ಏನು, ಇಲ್ಲಿ ಬಾಷ್ಪೀಕರಣ ಆಗ್ತಾ ಇದೆ. ಅಂದ್ರೇನು, ವಾಟರ್ ಡ್ರಾಪ್ಲೆಟ್ಸ್, ನಾವು ಅದನ್ನ ಕಟ್ಟಿರೋದ್ರಿಂದ ಅಲ್ಲಿ ಇರುವಂತಹ ವಾಟರ್ ಡ್ರಾಪ್ಲೆಟ್ಸ್ ಅಲ್ಲಿ ಏನು ಶೇಖರಣೆ ಆಗಿರುತ್ತೆ ಅದನ್ನ ನಾವು ಐಡೆಂಟಿಫೈ ಮಾಡಬಹುದು. ಹೌದಲ್ವಾ? ಇದನ್ನ ಟ್ರಾನ್ಸ್ಪಿರೇಷನ್ಗೆ ಇರುವಂತ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಓಕೆ, ಇದನ್ನ ಕೂಡ ನೀವು ಬಯಾಲಜಿ ಕ್ಲಾಸಸ್ ಅಲ್ಲಿ ನೋಡ್ತಾ ಹೋಗ್ತೀರಾ. ನೆಕ್ಸ್ಟ್, ಸಮುದ್ರದ ನೀರಿನಿಂದ ಉಪ್ಪನ್ನ ತಯಾರಿಸುವಂತಹ ವಿಧಾನ. ಹಿಂದಿನ ಒಂದು ಕ್ಲಾಸ್ ಅಂದ್ರೆ ಹಿಂದಿನ ಒಂದು MCQs ಅಲ್ಲಿ ನೀವು ನೋಡಿದ್ರಿ, ಸಮುದ್ರದ ನೀರಿನಿಂದ ಉಪ್ಪನ್ನ ತಯಾರಿಸುವಂತಹ ವಿಧಾನ ಆವೀಕರಣ, ಎವಾಪರೇಷನ್ ಅಂತ ಹೇಳ್ತೀವಿ, ಅಥವಾ ಎವಾಪರೈಸೇಷನ್ ಅಂತ ಹೇಳ್ತೀವಿ. ಚಿತ್ರದಲ್ಲಿ ಕಾಣುತ್ತಿರುವಂತಹ ನೈಸರ್ಗಿಕ ಕ್ರಿಯೆ ಏನು, ಇಲ್ಲಿ ಏನಾಗ್ತಾ ಇದೆ, ಮೊಳಕೆ ಹೊಡಿತಾ ಇದೆ. ಸೊ ಹೌದಲ್ವಾ, ಇದು ಸರಿಯಾದಂತ ಉತ್ತರ. ನೆಕ್ಸ್ಟ್, ರಾಮು ಬ್ರೆಡ್ ಅನ್ನು ಅಂಗಡಿಯಿಂದ ಖರೀದಿಸಿ ತಂದು 4-5 ದಿನಗಳ ನಂತರ ಸೇವನೆಗಾಗಿ ನೋಡಿದಾಗ ಬ್ರೆಡ್ ಮೇಲೆ ಕಪ್ಪು ಕಲೆಗಳೊಂದಿಗೆ ಸೇವನೆಗೆ ಯೋಗ್ಯವಿಲ್ಲದಿರುವಂತಹ ಸಂಗತಿಯನ್ನ ಗಮನಿಸ್ತಾನೆ. ಹಾಗಾದ್ರೆ ಇದಕ್ಕೆ ಕಾರಣ ಏನು? ಈ ರೀತಿ ಬಹುಶಃ ನೋಡಿರ್ತೀರಾ, ಹೌದಲ್ವಾ? ಹಾಗಾದ್ರೆ ಇದಕ್ಕೆ ಕಾರಣ ಏನು? ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆಯಿಂದ ಬ್ರೆಡ್ ಹಾಳಾಗಿರೋದು, ಬ್ರೆಡ್ ನ ಮೌಲ್ಯವರ್ಧನೆ ಆಗಿರುವುದು, ಬ್ರೆಡ್ ಸೇವನೆಗೆ ಯೋಗ್ಯವಾಗಿರುವುದು, ಯಾವುದೇ ಬದಲಾವಣೆ ಆಗದೆ ಇರೋದು. ನೋಡಿ, ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆಯಿಂದ ಬ್ರೆಡ್ ಹಾಳಾಗಿರುತ್ತೆ. ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, 5ನೇ ಪ್ರಶ್ನೆ, ರಮೇಶ ವಿವಿಧ ಬೀಜಗಳನ್ನ ಸಂಗ್ರಹಿಸಿ ತನ್ನ ಜಮೀನಿನಲ್ಲಿ ನಾಟಿ ಮಾಡ್ತಾನೆ. ನೋಡಿ, ಬೇರೆ ಬೇರೆ ಬೀಜಗಳನ್ನ ಸಂಗ್ರಹಿಸಿ ತನ್ನ ಜಮೀನಿನಲ್ಲಿ ನಾಟಿ ಮಾಡುತ್ತಾನೆ. ಅವುಗಳು ಮೊಳಕೆ ಒಡೆಯುವ ಕಾಲಾವಧಿ ಅಂತ ಅಂದ್ರೆ ದಿನಗಳನ್ನ ದಾಖಲಿಸಿಕೊಂಡು ಸ್ತಂಭ ನಕ್ಷೆಯಲ್ಲಿ ತೋರಿಸಿದ್ದಾನೆ. ಇವುಗಳ ಆಧಾರದಲ್ಲಿ ಕೆಳಗೆ ನೀಡಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ಸೊ ಈ ರೀತಿ ಇದೆ. ಮೊಳಕೆ ಹೊಡೆಯೋದಕ್ಕೆ ಪ್ರತಿಯೊಂದು ಪ್ರತ್ಯೇಕವಾದಂತಹ ಬೀಜ ತೆಗೆದುಕೊಂಡಿರುವಂತಹ ಕಾಲಗಳನ್ನ ಕೊಟ್ಟಿದ್ದಾರೆ. ರಾಗಿ, ಮಾವು, ಅಡಿಕೆ, ತೆಂಗು ಅಂತ ಕೊಟ್ಟಿದ್ದಾರೆ. ಸೊ ಇದ್ರ ಬೇಸ್ ಮೇಲೆ ನಾವು ಪ್ರಶ್ನೆಗಳಿಗೆ ಉತ್ತರವನ್ನ ನೀಡ್ತಾ ಹೋಗ್ಬೇಕು. ಮೊಳಕೆ ಹೊಡೆಯೋದಕ್ಕೆ ನೋಡಿ, ಇಂಥ ಒಂದು ಕ್ವೆಶನ್ಸ್ ಕೂಡ ಈವನ್ TET ನಲ್ಲಿ ಕೇಳ್ತಾರೆ. ಓಕೆ, ಮೊಳಕೆ ಹೊಡೆಯೋದಕ್ಕೆ ಕಡಿಮೆ ಅವಧಿ ತೆಗೆದುಕೊಳ್ಳುವಂತಹ ಬೀಜ ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ ಟೈಮ್, ಇದು ಟೈಮ್. ಓಕೆ, ಇಲ್ಲಿ ಕಡಿಮೆ ಅವಧಿ ತೆಗೆದುಕೊಂಡಿರೋದು ಯಾವುದು? ದಟ್ ಈಸ್ ರಾಗಿ. ಹೌದಲ್ವಾ? ಹಾಗಾಗಿ ರಾಗಿ ಅನ್ನುವಂಥದ್ದು ಸರಿಯಾದಂತ ಉತ್ತರ. ಇನ್ನು ಮೊಳಕೆ ಹೊಡೆಯೋದಕ್ಕೆ ಹೆಚ್ಚು ಅವಧಿ ತೆಗೆದುಕೊಳ್ಳುವ ಬೀಜ ಯಾವುದು, ಹೆಚ್ಚು ಅವಧಿ ತೆಗೆದುಕೊಂಡಿರುವಂತಹ ಬೀಜ ಯಾವುದು? ದಟ್ ಈಸ್ ತೆಂಗು. ಹೌದಲ್ವಾ? ಸೊ ಹಾಗಾಗಿ ತೆಂಗು ಅನ್ನುವಂಥದ್ದು ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆ, ಸುರೇಶನು ಸಂತೆಯಿಂದ ವಿವಿಧ ವಸ್ತುಗಳನ್ನು ಖರೀದಿಸಿ ಕೆಲವು ದಿನಗಳ ಕಾಲ ಬಳಸದೆ ಹಾಗೆ ತೆರೆದಿಟ್ಟನು. ಅವುಗಳು ಹಾಳಾಗಲು ತೆಗೆದುಕೊಳ್ಳುವ ದಿನಗಳನ್ನು ದಾಖಲಿಸಿ ಸ್ತಂಭ ನಕ್ಷೆಯ ಮೂಲಕ ವ್ಯಕ್ತಪಡಿಸಿದ್ದಾನೆ. ಇದು ಸ್ತಂಭ ನಕ್ಷೆ ಅಂತ ಕರೀತಾರೆ. ಸೊ ದಟ್ ಇದ್ರ ಮೂಲಕ ವ್ಯಕ್ತಪಡಿಸಿದ್ದಾನೆ. ಅಂದ್ರೆ ಯಾವ್ಯಾವ್ದು ಹಾಳಾಗೋದಕ್ಕೆ ಎಷ್ಟು ದಿನ ತೆಗೆದುಕೊಳ್ತು, ಸೊ ಹಾಗೆ ಇಟ್ಟಾಗ ಅಂತ ಹೇಳಿ. ಓಕೆ, ನೋಡ್ತಾ ಹೋಗೋಣ. ಮೊಟ್ಟೆ ಏನಿಲ್ಲ ಅಂದ್ರೆ ಒಂದು 28 ದಿನ ಅಂತ ಅನ್ಕೊಳ್ಳಿ. ಆಲೂಗಡ್ಡೆ ಒಂದು 35 ದಿನ ಅಂತ ಅನ್ಕೊಳ್ಳಿ. ಓಕೆ, ಸೊ ಈ ರೀತಿಯಾಗಿದೆ ಸ್ತಂಭ ನಕ್ಷೆ. ಇದ್ರ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ರೆ ಉತ್ತರಿಸ್ತಾ ಹೋಗೋಣ. ಹಾಳಾಗಲು ಅತಿ ಕಡಿಮೆ ಸಮಯವನ್ನ ತೆಗೆದುಕೊಂಡಂತಹ ಸಾಮಗ್ರಿ ಯಾವುದು? ಅಂದ್ರೆ ತುಂಬಾ ಬೇಗನೆ ಹಾಳಾಗಿದ್ದು ಅಂತ. ಅತಿ ಕಡಿಮೆ ಸಮಯ ತೆಗೆದುಕೊಂಡಿದ್ದು ಅಂತ ಅಂದ್ರೆ ತುಂಬಾ ಬೇಗ ಹಾಳಾಗಿದ್ದು ಯಾವುದು ಅಂತ. ಯಾವುದು ನೋಡಿ? ದಟ್ ಈಸ್ ಪಾಲಕ್ ಸೊಪ್ಪು.
ಹೌದಾ. ನೆಕ್ಸ್ಟ್ ಕ್ವೆಶನ್, ಹಾಳಾಗಲು ಅತಿ ಹೆಚ್ಚು ಸಮಯ ತೆಗೆದುಕೊಂಡಂತಹ ಸಾಮಗ್ರಿ ಯಾವುದು? ನೋಡಿ, ದೊಡ್ಡದಿರೋದಿದೆ. 90 ಡೇಸ್ಗೆ ಹಾಳಾಗಿದ್ ಯಾವ್ದು? ಜಾಸ್ತಿ ಟೈಮ್ ತಗೊಂಡು ಅಂದ್ರೆ ತುಂಬಾ ಲೇಟ್ ಆಗಿ ಕೆಟ್ಟೋಗಿದ್ ಯಾವ್ದು ಅಂತ. ಯಾವುದು? ಈರುಳ್ಳಿ. ಓಕೆ, ಈರುಳ್ಳಿ ಕಾಣಿಸ್ತಾ ಇದೆ ಅಲ್ವಾ? ಹಾಳಾಗಲು ಅತಿ ಹೆಚ್ಚು ಸಮಯ ತೆಗೆದುಕೊಂಡಂತಹ ಸಾಮಗ್ರಿ ಬಂದು ಈರುಳ್ಳಿ. ನೆಕ್ಸ್ಟ್, 1 ತಿಂಗಳು ಅವಧಿಗಿಂತಲೂ ಹೆಚ್ಚಿನ ಸಮಯದವರೆಗೂ ಬಳಸಬಹುದಾದಂತಹ ಆಹಾರ ಸಾಮಗ್ರಿ ಯಾವುದು? ಇದರಲ್ಲಿ ಇವಾಗ ಒಂದು ಕ್ವೆಶನ್ ಕೇಳಿದ್ರೆ, 1 ತಿಂಗಳು ಅವಧಿಗಿಂತಾನು ಹೆಚ್ಚಿನ ಸಮಯದವರೆಗೆ ನಾವು ಏನಾದ್ರೂ ಶೇಖರಿಸಿ ಬಳಸಬಹುದಾದಂತಹ ಸಾಮಗ್ರಿ, ಆಹಾರ ಸಾಮಗ್ರಿ ಯಾವುದು ಅಂತ ಕೇಳಿದ್ದಾರೆ. ಮೊಟ್ಟೆ, ಪಾಲಕ್ ಸೊಪ್ಪು ಎಲ್ಲವೂ ಸರಿ ಅಂತ ಇದೆ. ನೋಡಿ, ಆಲೂಗಡ್ಡೆಯನ್ನ ನಾವು 1 ತಿಂಗಳಿಗಿಂತ ಜಾಸ್ತಿ ಸ್ಟೋರ್ ಮಾಡಿ ನಾವು ಬಳಸ್ಕೋಬಹುದು. 1 ವಾರದ ಅವಧಿಯೊಳಗೆ ಬಳಸಬಹುದಾದಂತ ಆಹಾರದ ಸಾಮಗ್ರಿ ಯಾವುದು? ಮೊಟ್ಟೆ, ಪಾಲಕ ಸೊಪ್ಪು, ಟೊಮ್ಯಾಟೊ, ಪಾಲಕ್ ಸೊಪ್ಪು, ಆಲೂಗಡ್ಡೆ, ಈರುಳ್ಳಿ, ಟೊಮೊಟೊ, ಆಲೂಗಡ್ಡೆ. ಓಕೆ, ಮೊಟ್ಟೆ ಮತ್ತೆ ಪಾಲಕ್ ಸೊಪ್ಪುನ, ಟೊಮೊಟೊ ಮತ್ತೆ ಪಾಲಕ್ ಸೊಪ್ಪುನ, ಆಲೂಗಡ್ಡೆ ಮತ್ತೆ ಈರುಳ್ಳಿ ಅಂತ ಇದೆ. ನೋಡಿ, 1 ವಾರ ಅಷ್ಟೇ, 1 ವಾರದ ಮಟ್ಟಿಗೆ ಮಾತ್ರ ಬಳಸಬಹುದಾದಂತ ಆಹಾರ ಸಾಮಗ್ರಿ ಯಾವುದು? ಟೊಮೊಟೊ ಮತ್ತೆ ಪಾಲಕ್ ಸೊಪ್ಪು, ಹೌದಲ್ವಾ? ಈಗ 10ನೇ ಒಂದು ಪಾಠವನ್ನ ನೋಡೋಣ. ಸ್ಥಳೀಯವಾಗಿ ಭೇಟಿ ನೀಡಿದ ವಿವಿಧ ಸ್ಥಳಗಳು ಮತ್ತು ಆಹಾರ ಪದಾರ್ಥಗಳು ಇತ್ಯಾದಿ ವಿಶೇಷತೆಯನ್ನ ಪೋಸ್ಟರ್, ಮಾದರಿ, ರೇಖಾಚಿತ್ರ, ನಕ್ಷೆಗಳ ಮೂಲಕ ಬಿಂಬಿಸುವುದು, ಬಳಕೆ ಮಾಡುವುದು ಮತ್ತು ಪ್ರವಾಸೋದ್ಯಮಕ್ಕೆ ಸಂಬಂಧಿಸಿದಂತಹ ಸಣ್ಣ ಸಣ್ಣ ಬರಹ ಕವನಗಳನ್ನ ರಚಿಸ್ತಾರೆ ಮಕ್ಕಳು ಅಂತ ಹೇಳಿ ಈ ಒಂದು ಟಾಪಿಕ್ ಅನ್ನ ಇಟ್ಟಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಗೀತಾಳ ಮನೆಯಲ್ಲಿ ಎಲ್ಲರೂ ಪ್ರತಿನಿತ್ಯ ಕಾಫಿಯನ್ನ ಸೇವಿಸ್ತಾರೆ. ಅವಳಿಗೆ ಭಾರತದಲ್ಲಿಯೇ ಮೊಟ್ಟ ಮೊದಲು ಕಾಫಿ ಬೆಳೆದ ಕರ್ನಾಟಕದ ರಾಜ್ಯದ ಜಿಲ್ಲೆ ನನ್ನದು ಎನ್ನುವ ಹೆಮ್ಮೆ ಇದೆ. ಗೀತಾಳ ಹೆಮ್ಮೆಗೆ ಕಾರಣವಾದಂತಹ ಜಿಲ್ಲೆ ಇದಾಗಿದೆ. ಯಾವುದು? ನೋಡಿ, ಗೀತಾ ಪ್ರತಿನಿತ್ಯ ಕಾಫಿಯನ್ನ ಸೇವಿಸ್ತಾಳೆ. ಸೊ ಅವಳಿಗೆ ಒಂದು ಹೆಮ್ಮೆ ಏನು? ಕಾಫಿ ಕುಡಿಬೇಕು ಅಂತ ಹೇಳಿದ್ರೆ ಇದು ನನ್ನ ರಾಜ್ಯದ್ದು ಅಂತ ಅವಳಿಗೆ ತುಂಬಾ ಹೆಮ್ಮೆ. ಹಾಗಾದ್ರೆ ಕಾಫಿ ಬೆಳೆಯುವಂತಹ ಜಿಲ್ಲೆ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಕಾಫಿಯ ನಾಡು ಅಂತಾನೆ ಕರೀತಾರೆ. ಯಾವುದು? ಕಾಫಿಯ ನಾಡು ಚಿಕ್ಕಬಳ್ಳಾಪುರ ಅಂತ ಕರೀತಾರೆ. ಸಾರಿ, ಕಾಫಿಯ ನಾಡು ಚಿಕ್ಕಮಗಳೂರು. ಓಕೆ, ಕಾಫಿಯ ನಾಡು ಚಿಕ್ಕಮಗಳೂರು. ದಿಸ್ ಇಸ್ ದ ರೈಟ್ ಆನ್ಸರ್. ಕಾಫಿಯ ನಾಡು ಯಾವುದು? ಚಿಕ್ಕಮಗಳೂರು. ದಿಸ್ ಇಸ್ ದ ರೈಟ್ ಆನ್ಸರ್. ಅನಿಲ್ ಮತ್ತು ಅವನ ಕುಟುಂಬ ಕರಾವಳಿ ಪ್ರದೇಶದಲ್ಲಿ ಇವರು ವಾಸವಾಗಿದ್ದಾರೆ. ಅಲ್ಲಿನ ಜನರು ಸಾಮಾನ್ಯವಾಗಿ ಈ ಆಹಾರ ಪದಾರ್ಥವನ್ನ ಹೆಚ್ಚಾಗಿ ಸೇವಿಸ್ತಾರೆ. ಅಂದ್ರೆ ಏನು? ಕರಾವಳಿ ಪ್ರದೇಶದಲ್ಲಿ ಯಾವುದನ್ನ ಹೆಚ್ಚಾಗಿ ಸೇವಿಸ್ತಾರೆ? ಕುಚ್ಚಲಕ್ಕಿ, ಅವಲಕ್ಕಿ, ಭತ್ತ, ರಾಗಿ ಅಂತ ಇದೆ. ಕರಾವಳಿ ಪ್ರದೇಶ, ಕೋಸ್ಟಲ್ ಏರಿಯಾಸ್. ಸೊ ಇಂಥ ಒಂದು ಪ್ರದೇಶದಲ್ಲಿ ಯಾವುದನ್ನ ಜಾಸ್ತಿ ಬಳಸ್ತಾರೆ ಅಂತ ಇದೆ. ಓಕೆ, ಕುಚ್ಚಲಕ್ಕಿಯನ್ನ ಅಲ್ಲಿ ಜಾಸ್ತಿ ಬಳಸ್ತಾರೆ. ಓಕೆ, ಇವೆಲ್ಲ ಏನು ವೆರಿ ಇಂಪಾರ್ಟೆಂಟ್. ಅದರಲ್ಲೂ GPSTR GK ನಲ್ಲಿ ಇವು ಬಹಳನೇ ಇಂಪಾರ್ಟೆಂಟ್. ಕುಚ್ಚಲಕ್ಕಿಯನ್ನ ಕರಾವಳಿ ಪ್ರದೇಶದಲ್ಲಿ ಜಾಸ್ತಿ ಬಳಸ್ತಾರೆ. ಓಕೆ, ಮುಂದಿನ ಪ್ರಶ್ನೆ. ಭತ್ತ ಮಲೆನಾಡಿನ ಪ್ರಮುಖ ಆಹಾರ ಬೆಳೆಯಾಗಿದೆ. ಹಾಗೆಯೇ ಉತ್ತರ ಕರ್ನಾಟಕದ ಪ್ರಮುಖ ಆಹಾರ ಬೆಳೆ ಯಾವುದು? ನೋಡಿ, ಭತ್ತ ಅನ್ನುವಂಥದ್ದು ಮಲೆನಾಡಿನ ಪ್ರಮುಖ ಆಹಾರ ಆದ್ರೆ ಉತ್ತರ ಕರ್ನಾಟಕದ ಪ್ರಮುಖ ಆಹಾರ ಬೆಳೆ ಯಾವುದು? ಉತ್ತರ ಕರ್ನಾಟಕದ ಯಾವುದು? ಭತ್ತ, ಕಾಫಿ, ಟೀ, ಜೋಳ ಅಂತ ಇದೆ. ಓಕೆ, ನೋಡಿದ ಕೂಡ್ಲೆ ಹೇಳ್ತೀರಾ ದಟ್ ಇಸ್ ಜೋಳ ಅಂತ. ಓಕೆ, ಚಿತ್ರದಲ್ಲಿರುವಂತಹ ಆಹಾರ ಧಾನ್ಯ ಯಾವುದು? ಕಾರ್ನ್, ಹೌದಲ್ವಾ? ಭತ್ತ, ರಾಗಿ, ಮೆಕ್ಕೆಜೋಳ, ಜೋಳ ಅಂತ ಇದೆ. ಏನು ಉತ್ತರ? ಮೆಕ್ಕೆಜೋಳ. 5ನೇ ಪ್ರಶ್ನೆ. ವೈದ್ಯರು ಮಗುವಿನ ಬೆಳವಣಿಗೆಗಾಗಿ ಹೆಚ್ಚು ಸಿರಿಧಾನ್ಯಗಳ ಮಾಲ್ಟ್ ಅನ್ನ ನೀಡುವಂತೆ ಸಲಹೆ ನೀಡಿದ್ದಾರೆ. ಈ ಗುಂಪಿನಲ್ಲಿ ಇರುವಂತಹ ಮಾಲ್ಟ್ ತಯಾರಿಕೆಗೆ ಬಳಸುವ ವಸ್ತುಗಳಲ್ಲಿ ಯಾವುದು ಸಿರಿಧಾನ್ಯ ಅಲ್ಲ? ನೋಡಿ, ಒಬ್ಬ ವೈದ್ಯರು ಏನ್ ಮಾಡಿದ್ರು, ಮಗುವಿಗೆ ಬೆಳವಣಿಗೆ ಸಲುವಾಗಿ ಸಿರಿಧಾನ್ಯಗಳು ಇರುವಂತಹ ಒಂದು ಮಾಲ್ಟ್ ಅನ್ನ ಮಾಡಿಕೊಡಿ ಅಂತ ಸಲಹೆ ನೀಡ್ತಾರೆ. ಹಾಗಾದ್ರೆ ಕೆಳಗೆ ಕೊಟ್ಟಿರುವಂತಹ ಆಪ್ಷನ್ಸ್ ಅಲ್ಲಿ ಯಾವುದು ಸಿರಿಧಾನ್ಯಕ್ಕೆ ಸೇರೋದಿಲ್ಲ ಅಂತ? ಬರುಗು, ಭತ್ತ, ಸಜ್ಜೆ, ನವಣೆ ಇದೆ. ನೋಡಿ, ಸಜ್ಜೆ ಕೂಡ ಸೇರುತ್ತೆ, ನವಣೆ ಕೂಡ ಸೇರುತ್ತೆ, ಭತ್ತ ಕೂಡ ಸೇರುತ್ತೆ, ಆದ್ರೆ ಬರುಗು ಸೇರೋದಿಲ್ಲ. 6ನೇ ಪ್ರಶ್ನೆ.
ತ್ರಿಭುವನ್ ತಂದೆ ತೆಂಗು ಬೆಳೆಗಾರರು. ಅವನ ಮನೆಯಲ್ಲಿರುವ ತೆಂಗಿನ ಚಿಪ್ಪಿನ ರಾಶಿಯನ್ನ ತ್ರಿಭುವನ್ ಮತ್ತು ಅವನ ಗೆಳೆಯರು ಉಪಯೋಗಿಸಿಕೊಳ್ಳಬಹುದಾದದ್ದು ವಾದ್ಯ ತಯಾರಿಕೆ, ಬೊಂಬೆ ತಯಾರಿಕೆ, ನೀರು ಕಾಯಿಸೋದಕ್ಕೆ, ಇವೆಲ್ಲವುಗಳು ಅಂತ ಇದೆ. ಓಕೆ, ನೋಡಿ ಅದನ್ನ ವಾದ್ಯ ತಯಾರಿಕೆಗೂ ಉಪಯೋಗಿಸಬಹುದು. ಅದು ನೋಡಿ ತೆಂಗು ಬೆಳೆಗಾರರಾಗಿರೋದ್ರಿಂದ ಅದರಲ್ಲಿರುವಂತ ಪ್ರತಿ ಪಾರ್ಟ್ ಕೂಡ ಉಪಯೋಗಿಸ್ತಾರೆ. ಬೊಂಬೆ ತಯಾರೋದಕ್ಕೆ ಉಪಯೋಗಿಸ್ತಾರೆ, ಆಮೇಲೆ ಅದರ ಸಿಪ್ಪೆನೆಲ್ಲ ನೀರ್ ಕಾಯಿಸೋದಕ್ಕೆ ಉಪಯೋಗಿಸ್ತಾರೆ. ಸೊ ಉತ್ತರ ಏನು? ಇವೆಲ್ಲವುಗಳು. ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ವಿಶೇಷವಾಗಿ ಆಚರಿಸುವಂತಹ ಉತ್ಸವ ಯಾವುದು? ಕರಗ ಉತ್ಸವ. ಸುಬ್ರಹ್ಮಣ್ಯನ ಮನೆಯಲ್ಲಿ ಬೆಣ್ಣೆ ದೋಸೆ ಮಾಡಿದ್ದಾರೆ. ಸುಬ್ರಹ್ಮಣ್ಯನ ತಾಯಿ ಬೆಣ್ಣೆ ದೋಸೆಗೆ ಪ್ರಸಿದ್ಧವಾದ ಜಿಲ್ಲೆ ಇದಾಗಿದೆ ಎಂದು ಹೇಳಿದ್ರು. ಯಾವುದು? ಬೆಣ್ಣೆ ದೋಸೆ. ದಾವಣಗೆರೆ ಬೆಣ್ಣೆ ದೋಸೆ, ಹೌದಲ್ವಾ? ನಮ್ಮ ದಾವಣಗೆರೆ. ಓಕೆ, ದಾವಣಗೆರೆ ಬೆಣ್ಣೆ ದೋಸೆ ಏನಿದೆಯಲ್ಲ ಇದು ತುಂಬಾ ಪ್ರಸಿದ್ಧಿ ಪಡೆದಿದೆ. ಓಕೆ, ನೆಕ್ಸ್ಟ್. ಅನುಪಯುಕ್ತ ವಸ್ತುವೆಂದು ಎಸೆದ ಎಲೆ, ಕಾಗದ, ಪ್ಲಾಸ್ಟಿಕ್ ಬಾಟಲ್, ಪೆನ್ಸಿಲ್ ಸಿಪ್ಪೆ ಇವುಗಳನ್ನ ನಾವು ಹೇಗೆ ಬಳಕೆಯನ್ನ ಮಾಡ್ಕೋಬಹುದು ಅಂತ ಹೇಳಿದ್ದಾರೆ. ಓಕೆ, ಇವನ್ನೆಲ್ಲ ಹೇಗೆಲ್ಲ ಬಳಕೆ ಮಾಡ್ಕೋಬಹುದು ಅಂತ ಅಂದ್ರೆ ಅದು ಮಕ್ಕಳ ಕ್ರಿಯೇಟಿವಿಟಿಗೆ ಅಥವಾ ನಮ್ಮ ಕ್ರಿಯೇಟಿವಿಟಿಗೆ ಅದು ಬಿಟ್ಟಿರುತ್ತೆ. ಓಕೆ, ಎಸ್ತಿರುವಂತಹ ಎಲೆ ಆಗಿರ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ಒಂದನ್ನ ನಾನು ಎಕ್ಸಾಂಪಲ್ ಕೊಡ್ತೀನಿ. ಕೆಲವೊಂದು ವೈರಲ್ ವಿಡಿಯೋಸ್ ನೋಡಿರ್ಬೋದು. ಕಾಗದ, ಈಗ ಯಾರಾದ್ರೂ ಒಂದು ವೆಡ್ಡಿಂಗ್ ಕಾರ್ಡ್ ತಗೊಂಡ್ ಬಂದ್ ಕೊಟ್ರೆ ಅಥವಾ ಯಾವ್ದೋ ಒಂದು ಗೃಹ ಪ್ರವೇಶದ ಕಾರ್ಡ್ ಅನ್ನ ತಗೊಂಡ್ ಬಂದ್ ಕೊಟ್ರೆ ಅದ್ರಲ್ಲಿ ಏನ್ ಮಾಡ್ತಾರೆ, ಅದು ಏನು ಎನ್ವೆಲಪ್ ಇರುತ್ತಲ್ವಾ ಅದನ್ನೇ ಮತ್ತೆ ರಿಟರ್ನ್ ಅಂದ್ರೆ ಇವಾಗ ಹೋದಂತ ಸಭೆ ಸಮಾರಂಭಗಳಿಗೆ ಅವ್ರಿಗೆ ಗಿಫ್ಟ್ ಕೊಡೋದಕ್ಕೆ ಅದನ್ನೇ ಉಪಯೋಗಿಸಬಹುದು. ನಾವು ಹೊರಗಡೆ ದುಡ್ಡು ಕೊಟ್ಟು ಎನ್ವೆಲಪ್ ನ ತಗೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ. ಸೊ ಆ ರೀತಿ ಉಪಯೋಗ ಮಾಡುವಂತದ್ದು. ಇನ್ನು ಪ್ಲಾಸ್ಟಿಕ್ ಬಾಟಲ್ ಏನಿರುತ್ತೆ, ಪ್ಲಾಸ್ಟಿಕ್ ಬಾಟಲ್ ಅಂತ ಬಂದಾಗ ಏನಕ್ಕೆ ಉಪಯೋಗಿಸ್ತಾರೆ? ಅದೇನಾದ್ರೂ ಚೆನ್ನಾಗಿತ್ತು ಅಂತ ಹೇಳಿದ್ರೆ, ಇವಾಗ ಬೂಸ್ಟ್ ಬಾಟಲ್ ಅಂತ ಇಟ್ಕೊಳ್ಳಿ, ಅದು ಖಾಲಿ ಆದ್ಮೇಲೆ ಅಥವಾ ಮಕ್ಕಳಿಗೆ ಏನೋ ಒಂದು ಪೀಡಿಯಾಶೂರ್ ಏನಾದ್ರೂ ಇರುತ್ತೆ ಅಂತ ಇಟ್ಕೊಳ್ಳಿ, ಅದು ಸ್ವಲ್ಪ ಅಗಲವಾಗಿ ಇತ್ತು ಅಂದ್ರೆ ಆ ಕಂಟೈನರ್ ನ ಯಾವ ರೀತಿ ರಿಯೂಸ್ ಮಾಡ್ತಾರೆ? ಏನಾದ್ರೂ ಕಾಳು ಕಡೆ ಇದ್ರೆ ಅದನ್ನ ಹಾಕಿ ಯೂಸ್ ಮಾಡ್ಕೊಳ್ಳೋದು. ಓಕೆ, ಆಮೇಲೆ ಪೆನ್ಸಿಲ್ ಸಿಪ್ಪೆ ಏನಿರುತ್ತಲ್ವಾ ಅದನ್ನ ಕೆಲವೊಂದಿಷ್ಟು ಮಕ್ಕಳು ಏನ್ ಮಾಡ್ತಾರೆ, ಒಂಥರ ಸ್ಟಾರ್ ಶೇಪ್ ಅಲ್ಲಿ ಕ್ರಿಯೇಟಿವ್ ಆಗಿ ಅವರು ಉಪಯೋಗಿಸ್ತಾರೆ ಡ್ರಾಯಿಂಗ್ಸ್ ಅಲ್ಲಿ ಎಲ್ಲ. ಓಕೆ, ಅಂದ್ರೆ ಡ್ರೆಸ್ ಮಾಡೋದಾಗಿರ್ಬೋದು, ಗೊಂಬೆ ಚಿತ್ರ ಬರ್ದು, ಸೊ ಈ ತರ. ಓಕೆ, ಆವರಣದಲ್ಲಿ ನೀಡಿರುವಂತಹ ಪದಗಳನ್ನ ಬಳಸಿ ಕವನವನ್ನ ಪೂರ್ಣಗೊಳಿಸಿ ಅಂತ ಇದೆ. ಓಕೆ, ಆವರಣದಲ್ಲಿ ನೋಡಿ, ಮೈಸೂರು, ಕಲ್ಲಿನ ರಥ, ಹಂಪಿ, ಅರಮನೆ, ಕೋಲಾರ, ಗೋಳಗುಂಬಟ, ಚಿನ್ನದ ಗಣಿ, ವಿಜಯಪುರ ಅಂತ ಇದೆ. ಇಲ್ಲಿ ಚುಕುಬುಕು ರೈಲು ಗಾಡಿ, ಬನ್ನಿ ಹತ್ತಿರಿ ಸವಾರಿ ಮಾಡಿ, ಬೆಂಗಳೂರಿಗೆ ನಾವು ಹೋಗೋಣ, ವಿಧಾನಸೌಧ ನೋಡೋಣ ಅಂತ ಇದೆ. ಸೊ ಅದೇ ತರ ಚುಕುಬುಕು ರೈಲು ಗಾಡಿ, ಬನ್ನಿ ಹತ್ತಿರಿ ಸವಾರಿ ಮಾಡಿ, ಮೈಸೂರಿಗೆ ನಾವು ಹೋಗೋಣ, ಕಲ್ಲಿನ ರಥ ಅಂದ್ರೆ ಮೈಸೂರಿಗೆ ನಾವು ಹೋಗೋಣ, ಅರಮನೆಯನ್ನ ನೋಡೋಣ ಅಂತ ಈ ರೀತಿ ಬರ್ಬೇಕು. ಸೊ ಓಕೆ, ಯಾವ್ದಕ್ಕೆ ಅಂದ್ರೆ ಎಲ್ಲಿಗೆ ಹೋದ್ರೆ ಏನ್ ಮ್ಯಾಚ್ ಆಗುತ್ತೆ ಆತರ. ಇವಾಗ ಹಂಪಿಗೆ ಹೋಗೋಣ, ಕಲ್ಲಿನ ರಥ ನೋಡೋಣ. ಓಕೆ, ಈ ತರ. ವಿಜಯಪುರಕ್ಕೆ ಹೋಗೋಣ, ಗೋಳಗುಮ್ಮಟ ನೋಡೋಣ. ಕೋಲಾರಕ್ಕೆ ಹೋಗೋಣ, ಚಿನ್ನದ ಗಣಿ ನೋಡೋಣ, ಈ ತರ. ಓಕೆ, ಸೊ ಇದಿಷ್ಟು 10 ಪಾಠಗಳ ಒಂದು MCQs ಆಗಿತ್ತು. ನಾವು ಮುಂದಿನ ಒಂದು ಕ್ಲಾಸ್ ಅಲ್ಲಿ 11ನೇ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ. ಸೊ ಇನ್ನು 3 ಚಾಪ್ಟರ್ಸ್ ಮಾಡಿದ್ರೆ ಇದು ಕಂಪ್ಲೀಟ್ ಆಯ್ತು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮೆಲ್ಲ ಕಮೆಂಟ್ಸ್ ನೋಡಿ ತುಂಬಾ ಖುಷಿ ಆಯ್ತು. ಏನು ಅಂತ ಹೇಳಿದ್ರೆ, ಚೆನ್ನಾಗಿ ಅದನ್ನ ನೀವು ರಿವಿಷನ್ ಮಾಡ್ಬೇಕು, ಚೆನ್ನಾಗಿ ಒಂದತ್ರ ನೋಟ್ಸ್ ಮಾಡಿ ಇಟ್ಕೋಬೇಕು. ಇದೆಲ್ಲ ನಿಮ್ಗೆ ಎಷ್ಟು ಉಪಯುಕ್ತ ಅಂತ ಅಂದ್ರೆ ನೀವು ಇದನ್ನೆಲ್ಲ ಯಾರೆಲ್ಲ ನೋಡಿರ್ತೀರೋ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಎಷ್ಟು ಯೂಸ್ಫುಲ್ ಆಗಿದೆ ಅಂತ ಹೇಳಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.